ನಟ ದರ್ಶನ್ ಅವರನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಬೇಕು. ಬಳ್ಳಾರಿ ಜೈಲು ಸೇಫ್ ಅಲ್ಲ. ಶಿಗ್ಲಿಯಲ್ಲಿ ನಟೋರಿಯಸ್ ಕಳ್ಳ ಶಿಗ್ಲಿ ಬಸ್ಯ ಹೇಳಿಕೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿಯಲ್ಲಿ ಹೇಳಿಕೆ. ಬಳ್ಳಾರಿ ಜೈಲಲ್ಲೂ ನಟ ದರ್ಶನ್ಗೆ ನೂರಾರು ಅಭಿಮಾನಿಗಳು ಇದ್ದಾರೆ. ಬಳ್ಳಾರಿ ಜೈಲಲ್ಲೂ ದರ್ಶನ್ಗೆ ಎಲ್ಲ ಸವಲತ್ತು ಸಿಗತ್ತೆ. ಬಳ್ಳಾರಿ ಜೈಲಿನಿಂದ ಗ್ರೇಟ್ ಎಸ್ಕೇಪ್ ಆದವರು ಇದ್ದಾರೆ. ನಟ ದರ್ಶನ್ ಹಾಕ್ತಾ ಇರೋದು ತಪ್ಪು. ಅಲ್ಲಿನ ಖೈದಿಗಳು, ಆರೋಪಿಗಳು ಹಾಳಾಗಿ ಕೆಟ್ಟ ಕೆರೆ ಹಿಡಿತಾರೆ. ಬಳ್ಳಾರಿ ಜೈಲು ದರ್ಶನ್ಗೆ ಸೇಫ್ ಅಲ್ಲ. ಅಪರಾಧಗಳ ಮೇಲೆ ಅಪರಾಧ ಆಗ್ತವೆ. ದರ್ಶನ್ ವಿಚಾರದಲ್ಲಿ ಅಮಾಯಕ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗಡಿ ಭಾಗದಲ್ಲಿ ಜೈಲಲ್ಲಿ ಮೊಬೈಲ್ ಗಾಂಜಾ ಸಿಗುತ್ತೆ. ಜೈಲಲ್ಲಿ ಚರಸ್, ಡೀಲ್ ಗಾಂಜಾ ಎಲ್ಲವೂ ಕೂಡ ಸಿಗುತ್ತೆ. ಜೇಡ್ರಳ್ಳಿ ಕೃಷ್ಣಪ್ಪ ಕೂಡ ಅಲ್ಲೇ ಇದ್ದ. ದರ್ಶನ್ಗೆ ಬಳ್ಳಾರಿ ಜೈಲು ಸೇಫ್ ಅಲ್ಲ. ಅಲ್ಲಿ 2 ರಾಜ್ಯ ಇದ್ದಾವೆ. ಆಂಧ್ರದಲ್ಲೂ ಬೆಂಬಲ ವ್ಯಕ್ತಪಡಿಸೋರಿದ್ದಾರೆ. ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಿ ದರ್ಶನ್ ಮನ ಪರಿವರ್ತನೆ ಆಗ್ಲಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಮಸ್ಕಾರ, ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯಾನ. ಇವತ್ತು ದರ್ಶನ್ ಅವರ ಪ್ರಕರಣವನ್ನು ನಾನು ಗಮನಿಸಿ ಸರ್ವೆ ಮಾಡಿದಾಗ ಇವತ್ತು ದರ್ಶನ್ ಅವರ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ಕೊತಾ ಇದ್ದಾರೆ. ಅಮಾಯಕರ ಪೊಲೀಸರು ಸಸ್ಪೆಂಡ್ ಆಗ್ತಾ ಇದ್ದಾರೆ ಮತ್ತು ಆರೋಪಿಗಳ ಉದ್ಭವ ಬೆಳೀತಾ ಹೋಗ್ತೈತಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೂ ಹೇಳ್ತೀನಿ, ಅವರ ಹೆಂಡತಿ ಮಕ್ಕಳಿಗೂ ಹೇಳ್ತೀನಿ, ದರ್ಶನ್ ಅವ್ರಿಗೆ ಮೊದಲು ಹೋಗಿ ತಿಳಿಸಿ, ನೀವು ಶಾಂತವಾಗಿರಿ, ನಾವು ನಿಮ್ಮ ಹಿಂದಿದ್ದೇವೆ, ನೀವು ಜೈಲಿನಾಗ ಯಾರು ಸಹವಾಸ ಮಾಡ್ದಂಗೆ ಇರ್ರಿ. ಈ ಕರ್ನಾಟಕ ಜೈಲ ಬೇಡ, ಬೇರೆ ರಾಜ್ಯದ ಜೈಲಲ್ಲಿ ನೀವು ಸೇಫ್ ಆಗಿರ್ತೀರಿ. ಅಲ್ಲಿ ನಿಮ್ಗೆ ಯಾವ ತೊಂದರೆ ಆಗಂಗಿಲ್ಲ ಅಂತ ಕಾನೂನು ಐತಿ. ಕಾನೂನು ಅಡಿಯಲ್ಲಿ ನೀವು ಸೇಫ್ ಆಗಿ ಇರಬೇಕು. ಈ ಥರ ರೌಡಿಗಳ ಜೊತೆಲಿ ಈ ಥರ ಒಂದು ಸಾಕ್ಷಿಗಳನ್ನು ನಾಶಪಡಿಸೋ ಉದ್ದೇಶ ಇಂಥವೆಲ್ಲ ವಿಚಾರಗಳು ಮನಸ್ಸಿನಾಗ ಇಟ್ಕೊಂಡು ದರ್ಶನ್ ಅವರು ಬೆಳಕಿಗೆ ಬಂದ್ರೆ ಅವ್ರಿಗೆ ಯಾವ ವ್ಯವಸ್ಥೆನೂ ಇರಲ್ಲ. ಅವ್ರ ವ್ಯಾಲ್ಯೂಯೇಷನ್ ವೇಸ್ಟ್ ಆಗುತ್ತೆ. ಅವ್ರ ವ್ಯಾಲ್ಯೂಯೇಷನ್ ಉಳಿಬೇಕಾದ್ರೆ ಈ ತಮ್ಮ ತಪ್ಪು, ಒಂದು ತಪ್ಪಿನಿಂದ ನೂರಾರು ತಪ್ಪುಗಳು ಮೈ ಮೇಲೆ ಹೇಳ್ಕೊಂಡ್ರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ. ಆಗಬಾರ್ದು ಅನ್ನೋದು ನನ್ನ ಆಸೆ. ಯಾವ ಜೈಲ್ನಾಗಿದ್ರೆ, ಕರ್ನಾಟಕದ ಯಾವ ಜೈಲ್ನಾಗಿದ್ರು ಎಲ್ಲಾ ಜೈಲ್ನಾಗನು ಈ ಒಂದು ಕೆಟ್ಟ ಹಣ್ಣು ಹಾಕಿಬಿಟ್ಟಿದ್ದಾನೆ ದರ್ಶನ್. ಇನ್ನೆಲ್ಲ ಹಣ್ಣುಗಳು ಕೆಡಿಸೋಕ್ಕವು. ಎಲ್ಲ ಅಧಿಕಾರಿಗಳು ಕೆಟ್ಟ ಹೋಗ್ತಾರ. ಒಂದು ಪ್ರಕರಣದಿಂದ ಸಾವಿರಾರು ಪ್ರಕರಣಗಳು ಉದ್ಭವ ಆಕ್ಕವು. ಸಾವಿರಾರು ಮಂದಿ, ನೂರಾರು ಮಂದಿ ಸಸ್ಪೆಂಡ್ ಹಾಕಾರ. ನೂರಾರು ಆರೋಪಿಗಳು ಉದ್ಭವ ಆಕ್ಕವು. ದರ್ಶನ್ ಕರ್ನಾಟಕದಾಗ ಸೇಫ್ ಅಲ್ಲ. ಅವ್ರಿಗೆ ತಿಹಾರ್ ಜೈಲಲ್ಲೇ ಇಡಬೇಕು. ಅವರು ಇತ್ಯರ್ಥ ಮುಗಿಸ್ಕೊಂಡು ಬರಬೇಕು. ಅವ್ರ ಸೇಫ್ನ ಅವರು ಉಳಿಸ್ಕೋಬೇಕು. ಇಲ್ಲ ಅಂದ್ರೆ ಅವ್ರ ಜೀವನ ಬರ್ಬಾದ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಬಳ್ಳಾರಿ ಜೈಲಾಗ ಎಲ್ಲ ಸಿಗುತ್ತೆ. ಎಲ್ಲ ಜೈಲ್ನಾಗ ಎಲ್ಲಾನು ಸಿಗುತ್ತೆ. ಬಳ್ಳಾರಿ ಒಂದೇ ಅಲ್ಲ, ಎಲ್ಲ ಜೈಲ್ನಾಗೂ ಸಿಗುತ್ತೆ. ಗಾಂಜಾ ಸಿಗುತ್ತೆ, ಅಫೀಮ್ ಸಿಗುತ್ತೆ, ಚರಸ್ ಸಿಗುತ್ತೆ, ನೈಟ್ರೇ 10 mg ಸಿಗುತ್ತೆ, 5 mg ಸಿಗುತ್ತೆ. ಒಟ್ಟು ನಶೆಯ ಮಾದಕಗಳು ಅವ್ರಿಗೆ ಇಮಿಡಿಯೇಟ್ಲಿ ಸಿಗುತ್ತೆ. ಯಾಕಂದ್ರೆ ಹೊರಗಡೆ ಇಸ್ಪೇಟ್ ಆಡಲಿ, ಗಾಂಜಾ ಸಿಗಲಿ, ಓಸಿ ಆಡಲಿ, ಎಲ್ಲ ಆಡಲಿ, ಯಾವುದೇ ಒಂದು ಕಲಂ ಹಾಕಿ ಜೈಲ್ ಕಳಿಸ್ತಾರೆ. ಆದ್ರೆ ಜೈಲ್ನಾಗ ಇವೆಲ್ಲ ನಡೀತಾವಲ್ಲ, ನಡೆದಿದ್ದ ದಾಖಲಾದವಲ್ಲ. ಪ್ರತಿಯೊಂದು ಮಾಧ್ಯಮಗಳ ಬೆಳಕಿಗೆ ಚೆಲ್ಲೈತಲ್ಲ. ಜೈಲುಗಳು ರೇಡ್ ಆಗಿದಾವಲ್ಲ. ಚಾಕು, ಚೂರಿ, ಗಾಂಜಾ, ಅಫೀಮು, ಚರಸ್, ಚೂರಿ, ಬಂದೂಕು, ಗನ್ನು, ಕೋಟಾ ನೋಟು ಎಲ್ಲ ತೋರಿಸಿದಾರಲ್ಲ. ಇನ್ನು ಏನ್ ಬೇಕು? ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ನಮ್ಮ ರಾಜ್ಯನ ಯಾವ ರೀತಿ ಒಯ್ಯಾಕತ್ತಿದ್ದಿ ಸರ್ಕಾರ ಎಚ್ಚೆತ್ಕೋಬೇಕು. ಜನರ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು. ರೈತರ ಆಸ್ತಿಗಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.